ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀನಾ? ಈ ಥರ ಬೆಚ್ಚ ಬೀಳ್ತಿದ್ದಾರೆ ಅಂದರೆ ಇವ್ರ ಇಂಟೆನ್ಷನ್ ಬೇರೆ ಏನೋ ಇದೆ. ಇಲ್ಲ ಅಂದರೆ ಮೊಬೈಲ್ ನೋಡ್ತಿರೋರು ಯಾಕೆ ಈ ಥರ ಬೆಚ್ಚ ಬೀಳ್ತಾರೆ? ಏನು ಹಾಗೆ ನೋಡ್ತಿದ್ಯಾ? ನೀವು ನನ್ನ ನೋಡಿ ಬೆಚ್ಚ ಬಿದ್ದುಬಿಟ್ರಲ್ವಾ, ಅದಕ್ಕೆ ಈಗ ಬರಬಾರ್ದಿತ್ತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಬಂದಾಯ್ತು ತಾನೆ, ಈಗ ಯಾಕೆ ಆ ಯೋಚನೆ? ಮೇಡಮ್, ಶಾರದಮ್ಮ ಅವರು ಎಲ್ರಿಗೂ ಪಾಯಸ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನಾನು ಸಡನ್ನಾಗಿ ಬರಬಾರ್ದಿತ್ತು ಅನಿಸುತ್ತೆ. ಸಾರಿ. ಬಂದಿದ್ದು ಒಂದು ಸರಿ, ಎಷ್ಟು ಸರಿ ಇದನ್ನೇ ಹೇಳ್ತೀಯ? ಸಾರಿ. ತಗೊಳ್ಳಿ. ಮಾಸ್ಕ್ ಮಾಲಿನಿ, ಒಂದು ನಿಮಿಷ ನಿಂತ್ಕೊ. ಸಾರಿ, ಇನ್ನೊಂದು ಕಪ್ಪು ತಗೊಳ್ಳಿ. ಬೇಕಾಗಿಲ್ಲ. ನೀನು ಆಗಾಗ ಮನೆಗೆ ಬರ್ತಿದ್ದೆ ಅಂದ್ಯಲ್ಲ? ಹೌದು. ಅದನ್ನು ಹೇಗೆ ನಂಬೋದು? ಹಾಂ, ನಿನಗೆ ಈ ಮನೆಯವ್ರ ಬಗ್ಗೆ ಎಲ್ಲ ಗೊತ್ತು ಅಂದರೆ ಮಾತ್ರ ನಾನು ನಿನ್ನ ನಂಬ್ತೀನಿ. ಗೊತ್ತು ಮೇಡಮ್. ಬೇಕಿದ್ರೆ ಒಂದ್ಸಲ ಈ ಮನೆಯವ್ರ ಹೆಸರು ಹೇಳಿ ನೋಡಿ, ಅವ್ರು ಹೀಗೆ ಅಂತ ಹೇಳ್ಬಿಡ್ತೀನಿ. ಒಳ್ಳೆ ಐಡಿಯಾನೇ. ಸರಿ. ಶಾರದಾ ಅತ್ಗೆ, ಅವ್ರ ಈ ಮನೆ ಮಹಾಲಕ್ಷ್ಮಿ. ಮಾನ್ಸಿ, ನೀನ್ ಶಾಕ್ ಆಗೋದು ನೋಡಿದ್ರೆ ಅವಳಿ ಮನೆ ಬಿಟ್ಟು ಜನ್ಮ ಆಯ್ತು ಅನ್ಸುತ್ತೆ. ಹಾಗೇನಿಲ್ಲ ಮೇಡಮ್. ಮಾನ್ಸಿ ಮೇಡಮ್ ಬಗ್ಗೆ ಗೊತ್ತಾಗೋಷ್ಟು ಅವ್ರು ನಮ್ಮ ಹತ್ರ ಎಲ್ಲಿ ಮಾತಾಡ್ತಾರೆ? ಬಾಕಿ ಅವ್ರ ಥರ ಅಲ್ಲ ಮಾನ್ಸಿ ಮೇಡಮ್. ರೈಟ್ ಲೆಫ್ಟ್ ನೇರ ನೇರ ಮಾತು. ಹೌದು, ಯಾಕೆ ಕೇಳ್ತಾ ಇದ್ದೀರಾ? ಅಂದರೆ ಅತ್ತಿಗೆ ಅವಳ ಬಗ್ಗೆ ತುಂಬ ಹೇಳ್ತಿರ್ತಾರಲ್ಲ, ಅದಕ್ಕೆ. ಮೇಡಮ್, ನಾನೀಗೆಲ್ಲ ಹೇಳ್ದೆ ಅಂತ ಯಾರಿಗೂ ಹೇಳಬೇಡಿ, ಆಮೇಲೆ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಯಾರಿಗೆ ಹೇಳಿ? ಯಾರಿಗೂ ಹೇಳಲ್ಲ. ನೀನು ಹೋಗು. ಇವ್ರು ಯಾಕೆ ಇಷ್ಟೊತ್ತಿಗೆ ಮಲ್ಕಿದ್ದಾರೆ? ಇವ್ರಿಗೆ ಹುಷಾರಿಲ್ವಾ? ಹಾಗೇನೂ ಇಲ್ಲ. ಅಲ್ಲಿ ನಮಗೆ ಈ ಹೊತ್ತಲ್ಲಿ ಮಲ್ಗೋ ಟೈಮ್ ಅಲ್ವಾ, ಅದಕ್ಕೆ ಅದರ ಹ್ಯಾಂಗ್ ಓವರಲ್ಲಿದ್ದಾಳೆ ಅಷ್ಟೆ. ಇವ್ರಿಗೆ ಪಾಯಸ ಇಲ್ಲೇ ಇಡ್ಲಾ ಅಥವಾ ಆಮೇಲೆ ತಗೊಂಬರ್ಲ? ಬೇಡ, ಆಮೇಲೆ ಅವಳೇ ಬರ್ತಾಳೆ. ನೀನು ಹೋಗು. ಇವ್ರು ನನ್ನ ಬಗ್ಗೆ ಯಾಕೆ ವಿಚಾರಿಸ್ತಿದ್ದಾರೆ? ನಾನು ಅನ್ಕೊಂಡಿದ್ದ ಥರ ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನು ಇವ್ರ ಮೇಲೆ ಒಂದು ಕಣ್ಣಿಡೋದು ಬೆಟರ್ ಅನಿಸ್ತಿದೆ. ಹೋಗು ಅನ್ನಲ್ಲ. ಯಾಕೆ ಇನ್ನೂ ನಿಂತಿದ್ಯಾ? ಸರ್, ಇವತ್ತು ಊಟ ಎಷ್ಟು ಚೆನ್ನಾಗಿತ್ತಲ್ಲ? ಹೌದಾ? ನನಗೇನೋ ದಿನ ಇದ್ದಂಗೆ ಇತ್ತು. ಸರ್, ಇದೇನು ಹೀಗೆ ಹೇಳ್ತಿದ್ದೀರಾ? ಇವತ್ತಿನ ಊಟದಲ್ಲಿ ನಿಮ್ಗೇನೋ ಡಿಫ್ರೆನ್ಸ್ ಕಾಣಿಸ್ಲಿಲ್ವಾ? ಇಲ್ವಲ್ಲ, ನಾರ್ಮಲ್ ಆಗಿ ಚೆನ್ನಾಗೇ ಇತ್ತು. ಸರ್, ಇವತ್ತಿನ ಅಡುಗೆಯಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಅಲ್ವಾ? ನನಗೆ ಈ ಥರ ಎಲ್ಲ ಹೇಳೋಕ್ಕೆ ಬರಲ್ಲ. ನನಗೇನಿದ್ರು ಚೆನ್ನಾಗಿ ಊಟ ಮಾಡೋಕ್ಕೆ ಬರುತ್ತೆ. ಅದು ಇವತ್ತು ನಮ್ಮ ಯಜಮಾನ್ರ ಪಕ್ಕ ಕೂತ್ಕೊಂಡು ನಾನು ಊಟ ಮಾಡಿದ್ನಲ್ಲ, ಅದಕ್ಕೆ ಇವತ್ತಿನ ಲಂಚ್ ನಂಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್. ಥ್ಯಾಂಕ್ ಯು. ಯಾಕೆ, ಏನಾಯ್ತು? ಅದು ಕೆಲಸದ ಮಧ್ಯೆ ನನ್ನ ನೆನಪಾಗಿ ನನಗೆ ಕಾಲ್ ಮಾಡಿ ಲಂಚ್ ಟೈಮಿಗೆ ಬಂದು ನನ್ನ ಜೊತೆ ಕುತ್ಕೊಂಡು ಊಟ ಮಾಡಿದ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್ ನನಗೆ?
ಇದು ಬೇರೆಯವ್ರಿಗೆ ಬರೀ ಲಂಚ್ ಆಗಿರ್ಬೋದು ಸರ್, ಆದರೆ ನನಗೆ ಗೊತ್ತಿಲ್ಲದೆ ನಾನು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಗೊತ್ತಾ. ನನಗೆ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸಾರಿ, ಇಟ್ಸ್ ಓಕೆ. ಇದು ಆಫೀಸ್ ಅಲ್ಲ, ನೀವು ಪರ್ಮಿಷನ್ ಕೇಳದೆ ಒಳಗೆ ಬರ್ಬೋದು. ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದು ಈ ಪೇಪರ್ಸ್ನ ತೋರಿಸಿ ಸೈನ್ ಮಾಡಿಸ್ಕೊಳ್ಳೋಕ್ಕೆ. ನೀವು ಈ ಪೇಪರ್ಸ್ನ ಸ್ಟಡಿ ಮಾಡಿ ಸೈನ್ ಮಾಡಿದ್ರೆ ಮಾರ್ಜರ್ ಕೆಲಸಗಳೆಲ್ಲ ಮುಗ್ದಂಗೆ. ನಾನು ನಿಮಗೆ ಸ್ಟಡಿ ರೂಮಲ್ಲಿ ಸಿಗ್ತೀನಿ. ಸರಿ ಸರ್, ನಾನೊಂದು 5 ನಿಮಿಷ ಬರ್ತೀನಿ. ಸರ್ ಏನು ಏನು ನಾನು ಹೋಗ್ಬೇಕು ಬಿಡಿ. ಬಿಡ್ತೀನಿ, ಆದ್ರೇನು ನನ್ನಿಂದ ನಿನಗೇನೋ ಖುಷಿ ಆಯಿತು ಅಲ್ವಾ? ಹೌದು. ಮತ್ತೆ ನೀನು ನನಗೇನೋ ಕೊಡಬೇಕು ಅಲ್ವಾ? ಕೊಡಬೇಕಾ? ಕೊಡಬೇಕಾ ಅಲ್ಲ, ಕೊಡಲೇಬೇಕು. ಸರಿ 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 ಗೊತ್ತಿತ್ತು. ನೀವೀಗ ಕಣ್ಮುಚ್ಕೊಳ್ಳಿ. ಈಗ ಒಂದು ಸ್ವಲ್ಪ ದೂರ ಹೋಗಿ. ಹಾಂ, ಸಾಕು. ರೆಡಿ? 1 2 ಸರ್, ಆಮೇಲೆ ಕೊಡ್ತೀನಿ. ಅನು ಅನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.